ನಮಸ್ತೆ ಎಲ್ಲರಿಗೂ, ಸುಸೀಸ್ ಕಿಚನ್ಗೆ ಸ್ವಾಗತ. ನಾನಿವತ್ತು ಒಣಮೀನು ಚಟ್ನಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇಲ್ಲಿ ಒಣಮೀನು ಚಟ್ನಿ ಮಾಡಲು ಅರ್ಧ ಕೆಜಿ ಮೀನನ್ನು ತಗೊಂಡಿದ್ದೀನಿ. ಈ ತರದ ಮೀನನ್ನು ತಗೊಳ್ಳಿ. ಇದರ ತಲೆ ತೆಗೆದು ಮಾಡಬೇಕು. ಇದರ ತಲೆಯಲ್ಲಿ ಕಲ್ಲಿರುತ್ತೆ, ಹಾಗಾಗಿ ತಲೆ ಹಾಕುವಾಗಿಲ್ಲ. ಇದನ್ನ ನೀಟಾಗಿ ಹುರ್ಕೋಬೇಕು. ಈಗ ಮೀನು ಫ್ರೈ ಮಾಡ್ಕೊಳ್ಳಲು ಒಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಕೊಳ್ಳಿ. ಮೀನನ್ನು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಈ ತರ ಅದನ್ನ ಮೀನನ್ನ ಹುರ್ಕೋಬೇಕು. ಒಂದು 10 ರಿಂದ 15 ನಿಮಿಷ ಹುರ್ಕೊಳ್ಬೇಕು. ಮೀನ್ ಫ್ರೈ ಆಗಿದೆ. ಇದನ್ನ ಚೆನ್ನಾಗಿ 4 ಸರ್ತಿ ನೀರಲ್ಲಿ ತೊಳ್ಕೊಳ್ಬೇಕು. ಅದರಲ್ಲಿ ಮರಳು ಇರುತ್ತೆ, ತಲೆ ತೆಗೆದು ಆಮೇಲೆ ತೊಳ್ಕೊಬೇಕು. ಅದರಲ್ಲಿ ತಲೆ ತೆಗೆದು ಆಮೇಲೆ ತೊಳಿಬೇಕು. ಇದಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಆಗಿದೆ, ಇದು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಮೀನನ್ನ 4 ರಿಂದ 5 ಬಾರಿ ತೊಳ್ಕೊಂಡು ನೀಟಾಗಿ ತಲೆ ತೆಗೆದು ಇಟ್ಕೊಂಡಿದ್ದೀನಿ. ನೋಡ್ಬೋದು, ತಲೆ ಯೂಸ್ ಮಾಡಬಾರ್ದು. ಒಂದು ಮಿಕ್ಸಿ ಜಾರ್ ತಗೊಂಡು ಮೀನೆಲ್ಲ ಹಾಕೊಂಡು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ತರ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ನಾ ಇಲ್ಲಿ 3 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಖಾರಕ್ಕನುಗುಣವಾಗಿ ಒಣಮೆಣಸು ಪೌಡರ್ ಹಾಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಜೀರಿಗೆ ಪೌಡರ್ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪೌಡರ್ನು ಹಾಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಬ್ಕೊಂಡಿರೋ ಮೀನನ್ನು ಹಾಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾ ಇಲ್ಲಿ 2 ನಿಂಬೆ ರಸವನ್ನು ತಗೊಂಡಿದ್ದೀನಿ. ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ ನೀವು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಯಾದ ಒಣಮೀನಿನ ಚಟ್ನಿ ರೆಡಿಯಾಗಿದೆ. ತುಂಬಾ ಸೂಪರ್ ಆಗಿರುತ್ತೆ ಇದು. ನೀವು ಟ್ರೈ ಮಾಡಿ ಮನೆಯಲ್ಲಿ. ಬಾಯಿ ಕೆಟ್ಟರೆ ಎಲ್ಲ ಇದನ್ನ ಮಾಡಿ ತಿಂದರೆ ಸೂಪರ್ ಆಗಿರುತ್ತೆ. ಅನ್ನದ ಜೊತೆ, ಗಂಜಿ ಜೊತೆ ಎಲ್ಲ ಇದು ತಿನ್ಬಹುದು. ತುಂಬಾ ಟೇಸ್ಟ್ ಇರುತ್ತೆ. ಫೈನಲ್ ಆಗಿ ಒಣಮೀನು ಚಟ್ನಿ ರೆಡಿ ಆಗಿದೆ. ತುಂಬ ಸೂಪರ್ ಆಗಿರುತ್ತೆ ಇದು. ಅನ್ನದ ಜೊತೆ ಮತ್ತೆ ಕುಸ್ಲಿಕ್ಕೆ ಗಂಜಿ ಜೊತೆ ಟೇಸ್ಟ್ ಮಾಡಬೇಕು. ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಹೇಗೆ ಬಂತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು.